ನಮಸ್ಕಾರ ಸ್ನೇಹಿತರೆ. 7 ಚಕ್ರದ ಬಗ್ಗೆ ನಾನು ನಿಮಗೆ ವಿವರಣೆ ಕೊಡ್ತಾ ಇದ್ದೆ ಹೋದ ವಿಡಿಯೋದಲ್ಲಿ. ಅದರಲ್ಲಿ ಮೊದಲನೇದು ಚಕ್ರ ಅಂತ ಹೇಳಿದ್ದೆ ನಾನು ನಿಮಗೆ, ಮೂಲಾಧಾರ ಚಕ್ರ ಅಂತ. ಮೂಲಾಧಾರ ಚಕ್ರ ನಮ್ಮ ಜನನೇಂದ್ರಿಯ ಮತ್ತು ನಮ್ಮ ಗುದದ್ವಾರದ ನಡುವೆ ಇರುವಂತಹ ಸ್ಥಳದಲ್ಲಿರುತ್ತೆ. ಸೊ ಎಲ್ಲ ಪರ್ಟಿಕ್ಯುಲರ್ ನನ್ನ ಹೆಂಗಸರಿಗೆ ಗಂಡಸರಿಗೆ ಯಾರ್ಯಾರಿಗೆ ಕಶೇರುಕ ಇರುತ್ತೆ, ಅಂದರೆ ಯಾರ್ಯಾರಿಗೆ ಬ್ಯಾಕ್ ಬೋನ್ ಇರುತ್ತೆ, ಎಲ್ಲರಿಗೂ ಈ 7 ಚಕ್ರಗಳು ಇರ್ತವೆ ಮನುಷ್ಯನ ಇದರಲ್ಲಿ ಅಂತ. ಸೊ ಆ ಶಕ್ತಿ, ಕುಂಡಲಿನಿ ಅನ್ನೋ ಶಕ್ತಿ ತುಂಬ ಗೌಪ್ಯವಾಗಿ 3.5 ಅಡಿ ಹಾವಿನ ಸುತ್ತಳತೆಯಲ್ಲಿ ತನ್ನ ಬಾಲವನ್ನು ತನ್ನ ಬಾಯಲ್ಲಿ ಹಾಕಿಕೊಂಡು ಮಲಗಿರುವಂತಹ ಅದ್ಭುತ ಶಕ್ತಿ. ಅದನ್ನು ಆದಿಶಕ್ತಿಗೆ ಹೋಲಿಸ್ತಾರೆ, ಅದನ್ನು ಪರಾಶಕ್ತಿಗೆ ಹೋಲಿಸ್ತಾರೆ. ಮತ್ತು ಸಹಸ್ರಾರದಲ್ಲಿರೋದು ಶಿವ. ಸೊ ಕೆಳಗಡೆ ಹೆಂಡತಿ ಇದ್ದಾಳೆ, ಮೇಲ್ಗಡೆ ಗಂಡ ಇದ್ದಾನೆ. ಸೊ ಇದು ನಮ್ಮ ಸನಾತನದ ಕಾನ್ಸೆಪ್ಟು. ಸೊ ಆ ರೀತಿ ಹೇಳಕ್ಕೆ ಹೋದವಾಗ ಮೂಲಾಧಾರ ಮೊದಲನೇ ಚಕ್ರ, ನಾನು ಹೇಳಿರೋ ಸ್ಥಳದಲ್ಲಿರುವಂಥ ಮೊದಲನೇ ಚಕ್ರ ಮೂಲಾಧಾರ. ಮೂಲಾಧಾರದಲ್ಲಿ 99.9 ಜನ ಈ ಪೂರ್ತಿ ಜಗತ್ತಿನಲ್ಲಿ ಅದರ ಮೇಲೆ ಹುಟ್ಟೋದು, ಅದರ ಮೇಲೆ ಸಾಯೋದು, ಅದರ ಮೇಲೆ ಬದುಕೋದು, ಅದರ ಮೇಲೆ ಸಾಯೋದು. ಸೊ ಅದಕ್ಕೆ ನಾರ್ಮಲಿ ಜನಗಳು ಒಬ್ಬೊಬ್ಬರು ಹೋದವಾಗ ಎಕ್ಸ್ಕ್ರೀಷನ್ನು, ಯೂನಿನಲ್ಸ್ ಎಲ್ಲ ಪಾಸ್ ಆಗೋದು ಇದರಿಂದನೇ. ಅವರದರಿಂದ ಅವರ ಪ್ರಾಣ ಪಕ್ಷಿ ಅಂದರೆ ಅವರ ಮುಖ್ಯ ಪ್ರಾಣ ಮತ್ತು ಉಪಪ್ರಾಣಗಳದರಿಂದ ಹೋಗಿದೆ ಅಂತ ಹೊತ್ತು ನಮ್ಮ ಬಿಲೀಫು. ಸೊ ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋಕ್ಕೆ ಒಂದು ಪರ್ಟಿಕ್ಯುಲರ್ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ಸಲ್ಲಿ ಹಠಯೋಗದಲ್ಲಿ ಬರುವಂಥ ಪ್ರೋಸೆಸ್ ಅದು. ಆ ಪ್ರೋಸೆಸ್ಸಲ್ಲಿ ಕೆಲವೊಂದು ವಿಶೇಷವಾದ ಆಸನಗಳಿರುತ್ತೆ, ಕೆಲವೊಂದು ವಿಶೇಷವಾದ ಪ್ರಾಣಾಯಾಮಗಳಿರುತ್ತೆ, ಕೆಲವೊಂದು ವಿಶೇಷವಾದ ಧ್ಯಾನ ಇರುತ್ತೆ, ಕೆಲವೊಂದು ವಿಶೇಷವಾದ ಬೀಜ ಮಂತ್ರಗಳಿರುತ್ತೆ. ಸೊ ಆ ಬೀಜ ಮಂತ್ರಗಳು ಮತ್ತು ಆ ಧ್ಯಾನ ಎಲ್ಲ ಸೇರಿಸಿ ಸುಮಾರು 15ರಿಂದ 20 ನಿಮಿಷ ನೀವು ದಿನಾಗಲೂ ಪ್ರಾಕ್ಟೀಸ್ ಮಾಡಿದ್ರೆ 1-1.5 ತಿಂಗಳಲ್ಲಿ ನಿಮಗೆ ಆ ಒಂದು ಶಕ್ತಿ ಜಾಗೃತವಾಗುವಂತಹ ಲಕ್ಷಣಗಳು ಕಾಣಿಸ್ತವೆ. ಸೊ ಅದು ಒಂದು ಸತಿ ಜಾಗೃತ ಆದಮೇಲೆ ಅದಿವಾಗ ಸ್ತಬ್ಧವಾಗಿ ಮಲಗಿದೆ. ಅದು ಅತೀಂದ್ರಿಯ ಶಕ್ತಿ ಅದು ಸ್ತಬ್ಧವಾಗಿ ಮಲಗಿದೆ. ಮತ್ತು ಅದು ಒಂದೇ ಒಂದು ಸತಿ ಜಾಗೃತಿ ಆದರೆ ಮನುಷ್ಯ ತನ್ನ ಒಂದು ಜೀವನದಲ್ಲಿ ಸೋಲು ಅನ್ನೋದೇ ನೋಡುವುದಿಲ್ಲ ಬೇಸಿಕಲಿ ಅದೊಂದು. ಮತ್ತು ಇನ್ನೊಂದು ಹಾಗೆ ಆ ಜಾಗೃತಿ ಆಗ್ತಾ ಪವಾಡಗಳನ್ನ ವೀಕ್ಷಿಸ್ಬೋದು. ಆ ಥರ ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಮತ್ತು ನಾವು ಜನಗಳನ್ನ ನೋಡೋ ರೀತಿ ಬದಲಾಗತ್ತೆ. ಮತ್ತು ಒಂದು ದಿವಸದಲ್ಲಿ ಐಶ್ವರ್ಯವಂತರಾಗ್ಬಿಡ್ತಾರೆ, ಅದೆಲ್ಲ ಏನಿಲ್ಲ. ಎಲ್ಲದಕ್ಕೂ ನಿಧಾನಕ್ಕೆ ಆಗುವಂಥ ಪ್ರೋಸೆಸ್ಸಸ್ ಇವು. ಅದ್ರ ಜೊತೆಗೆ ಒಂದು ಸತಿ ಮಣಿಪುರ, ಸ್ವಾಧಿಷ್ಠಾನ, ಅನಾಹತ, ಆಜ್ಞಾಚಕ್ರ ಇಲ್ಲ ನಾನು ಹೇಳಿದ್ನಲ್ಲ, ಒಂದೊಂದು ಚಕ್ರ ಬಗ್ಗೆ ವ್ಯವಸ್ಥೆ ಹೋಗ್ತೀನಿ ನಾನು ನಿಧಾನಕ್ಕೆ. ಆಜ್ಞಾಚಕ್ರಕ್ಕೆ ಬಂದ ಮೇಲೆ ನಿಮ್ಮ ಒಂದು ಗ್ರಹಗತಿಗಳು ಏನಿದೆ, ನಿಮ್ಮ ಲಗ್ನ ಕುಂಡಲಿಯಲ್ಲಿ ಯಾರಿದ್ದಾರೆ, ನಿಮ್ಮ ಜನ್ಮ ಕುಂಡಲಿಯಲ್ಲಿ ಏನಿದೆ, 8ನೇ ಮನೇಲಿ ಯಾರಿದ್ದಾರೆ, 5ನೇ ಮನೇಲಿ ಯಾರಿದ್ದಾರೆ, ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡುವಂಥ ಒಂದು ಅದ್ಭುತವಾದ ದೈವಿಕ ಶಕ್ತಿ ನಿಮಗೆ ಬರುತ್ತೆ. ಆ್ಯಂಡ್ ಒಂದು ಸತಿ ಸಹಸ್ರಾರಕ್ಕೆ ಹೋದ ಮೇಲೆ ಸಹಸ್ರಾರದಲ್ಲಿ ಅದನ್ನೇ ಪ್ಯೂರ್ ಎನ್ಲೈಟ್ಮೆಂಟ್ ಅಥವಾ ಪೂರ್ತಿ ಜ್ಞಾನೋದಯ ಅಂತ ಹೇಳೋದು. ಆ ಜ್ಞಾನೋದಯದಲ್ಲಿ ಮನುಷ್ಯನೇ ಅಹಂ ಬ್ರಹ್ಮಾಸ್ಮಿ ಅಂತ ಇದಕ್ಕೆ ಆದಿಶಂಕರರು ಹೇಳಿರುವಂಥ ಒಂದು ಕಾನ್ಸೆಪ್ಟ್ ಆವಾಗ ಹೊರಗಡೆಗೆ ಬರುತ್ತೆ. ಸೊ ಇನ್ನೂ ತುಂಬ ವಿಷಯಗಳು ಮಾತಾಡೋದಿದೆ, ನಿಧಾನಕ್ಕೆ ಮಾತಾಡ್ತೀನಿ. ಸ್ವಲ್ಪ 1-2-3 ಡೇಸ್ ಒಂದು ಸ್ವಲ್ಪ ಬ್ಯುಸಿ ಇದ್ದೆ, ದಯವಿಟ್ಟು ಕ್ಷಮಿಸಿ. ಇನ್ಮೇಲೆ ರೆಗ್ಯುಲರಾಗಿ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಲಾರ್ಜ್ ಸಬ್ಜೆಕ್ಟ್ಸ್ ತೊಗೊಂಡು ಮಾಡ್ತೀನಿ. ಧನ್ಯವಾದಗಳು.